ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನೇತ್ರ. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಆರಂಭ ಮಾಡ್ತಾಯಿದ್ದೀನಿ. ಇವತ್ತಿನ ಲಾಗಲ್ಲಿ ನಾನು ನನ್ನ ಸೀಮಂತಕ್ಕೆ ಯಾವ ರೀತಿ ತಯಾರಿನ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಒಂದು ಚಿಕ್ಕದಾಗಿ ತೋರಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ ಬನ್ನಿ. ಹಾಗಿದ್ದರೆ ಈ ಥರ ಕಲರ್ ವಾಟರಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡಿರ್ಬೋದು. ಸೊ ನಾನು ಒಂಥರ ಡಿಫ್ರೆಂಟಾಗಿ ಅಕ್ಷತೆ ಮಾಡೋಣ, ನಾರ್ಮಲ್ಲಾಗಿ ಅರಿಶಿನ ಕುಂಕುಮವನ್ನು ಮಿಕ್ಸ್ ಮಾಡಿ ಅಕ್ಷತೆ ಮಾಡ್ತಿರ್ತೀನಿ ಯಾವಾಗಲೂ. ಸ್ವಲ್ಪ ಇದು ಕಲರ್ಫುಲ್ ಆಗಿರಲಿ ಸತಿ ಅಕ್ಷತೆ ಅಂಥೇಳಿ ಈ ಥರ ಹೋಲಿ ಬಣ್ಣ ಬರುತ್ತಲ್ವ, ಆ ಬಣ್ಣವನ್ನು ತೊಗೊಂಡು ನೀರಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಅಕ್ಕಿಯನ್ನು ಅದರಲ್ಲಿ ಮಿಕ್ಸ್ ಮಾಡಿ ನೆನೆ ಹಾಕಿದ್ದೆ. ಒಂದು ಅರ್ಧ ಗಂಟೆ ನೆನೆಸಿ ಅದಾಗಿದ ಮೇಲೆ ಈ ಥರ ಬಿಸಿಲಲ್ಲಿ ಫುಲ್ ಒಣಗಿಸ್ಬೇಕು ಅದನ್ನು ನೀರಿಂದ ತೆಗೆದು. ಅತ್ತೆ ಈ ಥರ ಕವರ್ ಕೈಗೆ ಹಾಕ್ಕೊಂಡು ಮಾಡ್ತಾಯಿದ್ದಾರೆ, ಯಾಕಂದರೆ ಕೈಯೆಲ್ಲ ಕವರ್ ಆಗುತ್ತೆ ಮತ್ತು ಎಲ್ಲದು ಮಿಕ್ಸ್ ಆಗುತ್ತಲ್ಲ, ಒಂದೇ ಕಲರ್ ಆಗಿಬಿಡ್ತದೆ ಅಂತ ಅನ್ನೋ ಸಲುವಾಗಿ ಕವರ್ ಹಾಕ್ಕೊಂಡಿದ್ದಾರೆ. ಮತ್ತು ಕೈ ಬೆರಳಿಗೆಲ್ಲ ಉಗುರಿಗೆಲ್ಲ ಆಗಿಬಿಡ್ತದೆ ಅನ್ನೋ ಸಲುವಾಗಿ ನೆಕ್ಸ್ಟ್ ಏನೇ ಫಂಕ್ಷನ್ ಇರೋದ್ರಿಂದ ಹೋಗುತ್ತೋ ಇಲ್ಲೋ ಮತ್ತು ಈಗಿನ ಕಲರ್ ಹೇಳೋಕ್ಕಾಗಲ್ವಲ್ಲ, ಹಂಗೆ ಅದಕ್ಕೋಸ್ಕರ ನನ್ನ ಹತ್ರನೂ ಹಾಕ್ಸಿಲ್ಲ ಅವರು. ಮತ್ತು ಬೇಡ ನಿನಗೆ ಕಲರೆಲ್ಲ ಆಗಿಬಿಟ್ರೆ ಕೈಯಲ್ಲಿ ಚೆನ್ನಾಗಿ ಕಾಣಿಸೋದಿಲ್ಲ ನಾಳೆ ಅಂತ ಅವರೇ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ತುಂಬ ಚೆನ್ನಾಗಿ ಕೂಡ ಬಂದಿತ್ತು. ಒಂದು ಒಳ್ಳೆ ಕಲರ್ಫುಲ್ಲಾಗಿ ಅಕ್ಷತೆ ರೆಡಿಯಾಗಿತ್ತು ಅಂತಲೇ ಹೇಳ್ಬೋದು. ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋ ಕ್ಲಿಪ್ನ ತೊಗೊಂಡಿದ್ದೀನಿ, ಯಾಕೆಂದರೆ ಕಂಟಿನ್ಯೂಸ್ ಆಗಿ ನಾವು ಮಾಡಲಿಲ್ಲ. ಸ್ವಲ್ಪ ಬ್ರೇಕ್ ತೊಗೊಂಡು ಒಂದೊಂದೇ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ವಿ. ಮತ್ತು ಇವತ್ತೇ ಫುಲ್ಲು ಈ ಥರ ಪ್ರಿಪ್ರೇಷನ್ ಮಾಡೋದಕ್ಕೇ ಫುಲ್ ಸುಸ್ತು ಮಾಡ್ಕೊಂಡ್ರೆ ನಾಳೆ ಫುಲ್ ಡೇ ಕುತ್ಕೊಳ್ಳೋದಾಗಲ್ಲ ಆಗಿರುತ್ತೆ. ಫೋಟೋ ಅದು ಇದು ಅಂತಲೇ ಇರುತ್ತೆ. ಸುಮ್ಮನೆ ಸುಸ್ತು ಮಾಡ್ಕೋಬಾರ್ದು ಅನ್ನೋ ಸಲುವಾಗಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ತಯಾರಿ ಮಾಡ್ಕೊಳ್ತಾ ಇದ್ದೀವಿ. ನೋಡ್ಬೋದು, ಇದರಲ್ಲಿ 4 ಕಲರನ್ನು ತೊಗೊಂಡಿದ್ದೀನಿ ನಾನು. ಒಂದು ಡಾರ್ಕ್ ಪಿಂಕ್ ಇದೆ, ಇನ್ನೊಂದು ಬೇಬಿ ಪಿಂಕ್ ಇದೆ, ಇನ್ನೊಂದು ಯೆಲ್ಲೋ ಕಲರು, ಇನ್ನೊಂದು ಈ ಥರ ಪರ್ಪಲ್ ಬ್ಲೂವಲ್ಲಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೆ ಅದರಲ್ಲಿ ಗ್ರೀನ್ ಬೇಕಿತ್ತು, ಗ್ರೀನ್ ಎಲ್ಲೂ ಸಿಗಲಿಲ್ಲ. ಸ್ವಲ್ಪ ಕಲರ್ ರೇರ್ ಈ ಕಲರ್ ಸಿಗೋದು ಈಗ. ಅಂದರೆ ಮುಂಚೆಲ್ಲ ರಂಗೋಲಿನ ಇದರಲ್ಲೇ ಹಾಕ್ತಾಯಿದ್ವಿ, ಸ್ವಲ್ಪ ವೈಟ್ ಪೌಡ್ರನ್ನ ಇದು ಮಿಕ್ಸ್ ಮಾಡ್ಕೊಂಡು ಹಾಕ್ತಾಯಿದ್ವಿ. ಈಗೇನಾಗಿದೆ ಅಂದರೆ ರಂಗೋಲಿ ಬಣ್ಣ ಮಿಕ್ಸಾಗಿ ಬಂದುಬಿಡ್ತಿದೆ. ಹಾಗಾಗಿ ಈ ಥರ ನೈಸ್ ಪೌಡ್ರು ಸಿಗೋ ಸ್ವಲ್ಪ ಕಷ್ಟ. ನಾನು 2-3 ಕಡೆ ನೋಡಿದ್ರು ನಮ್ಮ ಮನೆಯವರು ಶಿರ್ಸಿಲಿ, ಎಲ್ಲೂ ಸಿಕ್ಕಲಿಲ್ಲ. ಒಂದು ಕಡೆ ಸಿಕ್ತು ಅಷ್ಟೇ. ಅಂದರೆ ಇನ್ನೇನು ಹೋಳಿ ಹಬ್ಬಕ್ಕೆ ಸಿಗ್ಬೋದೇನೋ, ಎಲ್ಲ ಕಡೆ ಬಂದಿರುತ್ತೆ. ಈ ಸದ್ಯದಲ್ಲಿ ನಮ್ಗೆ ಇಷ್ಟು ಕಲರ್ ಸಿಕ್ತು, ಅಷ್ಟು ಕಲರ್ನ ಈ ಥರ ಹರಡಿಟ್ಟಿದ್ದೀವಿ. ಅದಾಗಿದ ಮೇಲೆ ಇದೆಲ್ಲ ಮುಗಿಸ್ಕೊಂಡು ಜಸ್ಟ್ ಕೂತ್ಕೊಂಡಿದ್ವಿ. ಅಷ್ಟೊತ್ತಿಗೆ ನಮ್ಮ ಅಡುಗೆ ಭಟ್ರು ಬಂದರು. ನಾವು ಇವರಿಗೆ ನೆಕ್ಸ್ಟ್ ಡೇ ಫಂಕ್ಷನ್ಗೆ ಅಡುಗೆ ಮಾಡೋಕ್ಕೆ ಎಲ್ಲ ರೀತಿಯ ಆರ್ಡ್ರ್ ಕೊಟ್ಟಿದ್ರಂಥದ್ದು. ತಿಂಡಿಗಳಾಗಿರ್ಬೋದು, ಊಟದ ವ್ಯವಸ್ಥೆ ಎಲ್ಲ ಇವರು ವಹಿಸ್ಕೊಂಡಿದ್ದಾರೆ. ಹಾಗೆಯೇ ನಾವು ಸ್ಟೇಜ್ ಮೇಲೆ ಇಡಲಿಕ್ಕೆ ಸ್ವಲ್ಪ ತಿಂಡಿಗಳು ಬೇಕಲ್ವ, ಸೀಮಂತ ಅಂದರೆ ಅದೇನೆ ಬೈಕಿಗೆ ಹಾಕೋದು. ಸೊ ಬೈಕಿಗೆ ಏನೇನೆಲ್ಲ ಕಜ್ಜಾಯಗಳು ಬೇಕೋ ಅದನ್ನು ಮಾಡೋಕ್ಕೆ ಹೇಳಿದ್ವಿ. ಅವರು ರೆಡಿ ಮಾಡಿಕೊಂಡು ಮನೆ ಹತ್ರ ತಂದು ಕೊಡ್ತಾಯಿದ್ದಾರೆ. ಕೆಲವಷ್ಟು ಐಟಮ್ಸ್ನ ಹೇಳಿದ್ವಿ, ತುಂಬಾ ಏನು ಇಡ್ತಾಯಿಲ್ಲ. ಅಂದರೆ ಮೇಯ್ನಾಗಿ ಯಾವ್ಯಾವುದೆಲ್ಲ ಬೇಕಲ್ವ ಅದನ್ನು ಮಾತ್ರ ಇಟ್ಟಿದ್ದೀವಿ, ಮಾಡಿಸಿದ್ದೀವಿ ನಾವು ಅಷ್ಟೇ. 1-2 ಚಕ್ಲಿನ ಅವ್ರು ದೊಡ್ಡದಾಗಿ ಮಾಡ್ಕೊಂಡು ಬಂದಿದ್ದರು. ನನಗೆ ಗೊತ್ತಾಗಲಿಲ್ಲ ಅದೇನು ಅಂತ, ಅದನ್ನ ಏನು ಅಂತ ಕೇಳ್ತಾಯಿದ್ದೆ. ಕಾಯಿಲ್ ಅಂತ ಹೇಳ್ತಾಯಿದ್ರು. ಅಂದರೆ ಸೊಳ್ಳೆ ಬತ್ತಿ ಇರುತ್ತಲ್ವ, ಅಷ್ಟು ದೊಡ್ಡದಾಗಿ 2 ಮಾಡ್ಕೊಂಡು ಬಂದಿದ್ದರು. ನೋಡ್ಬೋದು, ಈ ಥರ ಚಕ್ಲಿ, ಕರ್ಜಿಕಾಯಿ, ಅತ್ರಾಸ ಮತ್ತು ಲಾಡು ಇದನ್ನೆಲ್ಲ ಇವರು ನಮಗೆ ರೆಡಿ ಮಾಡಿ ಕೊಟ್ಟರು. ಕೆಲವೊಂದನ್ನು ನಾವು ಶಾಪಿಂದ ತೊಗೊಂಡ್ವಿ. ಈ ಥರ ಮಂಡಕ್ಕಿ ಉಂಡೆ ಆಗಿರ್ಬೋದು, ಆಮೇಲೆ ಹಣ್ಣುಗಳನ್ನೆಲ್ಲ ಶಾಪಲ್ಲಿ ತೊಗೊಂಡಿದ್ದು. ನಾನು ಆಮೇಲೆ ಇದು ಮೇಲ್ಗಡೆ ಡೆಕೋರೇಷನ್ ಮಾಡೋದಕ್ಕೆ ಬ್ಲೂ ಮತ್ತು ಪಿಂಕ್ ಕಲರ್ದು ಏನಂತಾರೆ ಅದು, ಇದನ್ನೆಲ್ಲ ಫ್ಲವರ್ ಮಾಡಿ ಹಾಕ್ತಾರಲ್ವ, ಅದನ್ನು ತೊಗೊಂಡಿದ್ದೆ. ಬ್ಲೂ ಮತ್ತು ಪಿಂಕ್ ಥೀಮಲ್ಲಿ, ಅಂದರೆ ಬಾಯ್ ಮತ್ತು ಗರ್ಲ್ ಯಾವ್ದು ಬೇಕಾದ್ರೂ ಆಗ್ಬೋದಲ್ವ. ಸೊ ನಮಗೆ ಗೊತ್ತಿರೋದಿಲ್ಲ, ಹಾಗಾಗಿ 2 ಕಲರ್ನ ಇಟ್ಕೊಂಡು ಮಿಕ್ಸ್ ಮಾಡಿ ಹಾಕಿರೋವಂಥದ್ದು. ಮತ್ತು ಸ್ವಲ್ಪ ಪ್ಲೇಟ್ಸ್ಗಳನ್ನ ಆರ್ಡ್ರ್ ಮಾಡಿದ್ದೆ ನಾನು, ಸಿಲ್ವರ್ ಕಲರ್ ಪ್ಲೇಟ್ಸ್. ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೀಟಾಗಿ ಆರ್ಗನೈಸ್ ಮಾಡ್ಬೋದು ಅನ್ನೋ ಸಲುವಾಗಿ, ಜೋಡಿಸ್ಲಿಕ್ಕೆ ಜೋಡಿಸಿಟ್ಟಾಗಲೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತದೆ ಅನ್ನೋ ಸಲುವಾಗಿ ಪ್ಲೇಟ್ಸನ್ನ ಆರ್ಡ್ರ್ ತರಿಸಿದ್ದೆ. ಸೊ ನಮ್ಮ ಡೆಕೋರೇಷನ್ ಅವ್ರ ಹತ್ರನೇ ತರಿಸಿದ್ದೆ. ಅವ್ರು ತಂದು ಕೊಟ್ಟಿದ್ದರು ನನಗೆ. ಅಂದರೆ ನನಗೆ ಆನ್ಲೈನಲ್ಲಿ
ಹೆಂಗೆ ಬರುತ್ತೋ ಏನೋ ಅನ್ನೋದು ಗೊತ್ತಿರಲಿಲ್ಲ. ಸೊ ಹಾಗಾಗಿ ಡೆಕೋರೇಷನ್ ಅವ್ರ ಹತ್ರ ಹೇಳಿಬಿಟ್ರೆ ತಂದು ಕೊಡ್ತಾರಲ್ವ. ಸೊ ಅವರಿಗೆ ಹೊರಗಡೆ ಎಲ್ಲ ಹೋಗ್ತಿರ್ತಾರೆ, ಮತ್ತು ಎಲ್ಲಿ ಸಿಗುತ್ತೆ ಅನ್ನೋ ಪ್ಲ್ಯಾನಿಂಗ್ ಇರುತ್ತೆ ಅನ್ನೋ ಸಲುವಾಗಿ ಅಲ್ಲಿ ತೊಗೊಂಡು ನಾವು ಲಾಸ್ಟ್ ಟೈಮ್ ಹುಬ್ಳಿಲಿ ಹೋದಾಗಲೂ ಕೂಡ ಹುಡುಕಿದ್ವಿ. ಕೆಲವೊಂದು ಶಾಪ್ ಕ್ಲೋಸ್ ಇತ್ತು, ಕೆಲವೊಂದು ಶಾಪಲ್ಲಿ ಇರಲಿಲ್ಲ, ಹಿಂಗೆಲ್ಲ ಆಗಿಬಿಟ್ಟಿತ್ತು. ಹಾಗಾಗಿ ಅಲ್ಲೇ ಬಿಟ್ಟು ಬಂದಿದ್ವಿ. ಇವಾಗ ತಂದು ಕೊಟ್ಟರು. ಸೊ ಅದನ್ನೆಲ್ಲ ಕ್ಲೀನಾಗಿ ಜೋಡಿಸಿ ಇಡ್ತಾಯಿದ್ದೀವಿ ನಾನು ಮತ್ತು ಫ್ರೆಂಡ್ಸ್ ಸೇರಿಕೊಂಡು. ಸೊ ಅವಳು ಕೂಡ ನನಗೆ ತುಂಬ ಹೆಲ್ಪ್ ಮಾಡಿದ್ಲು ಈ ಒಂದು ಕೆಲಸ ಮಾಡಬೇಕಾದ್ರೆ ಅಂತ ಹೇಳ್ಬೋದು. ಫ್ರೂಟ್ಸಲ್ಲೂ ಅಷ್ಟೇ ಎಲ್ಲ ವೆರೈಟಿ ಫ್ರೂಟ್ಸೇ ಇಡ್ತಾಯಿಲ್ಲ ನಾವು. ಈ ಥರ ಬನಾನಾ, ಆ್ಯಪಲ್, ಆಮೇಲೆ ಒಂದು ಬಟ್ಲಲ್ಲಿ ಆರೆಂಜು, ಕಿವಿ ಫ್ರೂಟು, ಆಮೇಲೆ ಪೇರ್ಲೆ ಹಣ್ಣು, ಇದನ್ನೆಲ್ಲ ಒಂದೇ ಬಟ್ಲಲ್ಲಿ ಹಾಕಿ ಇಡ್ತಾಯಿದ್ದೀವಿ. ಈ ಥರ ಅದೇ ಹೇಳಿದ್ನಲ್ವ, ತುಂಬ ಏನು ಐಟಮ್ಸ್ ಇರ್ತಾಯಿಲ್ಲ ನಾವು ಸ್ಟೇಜ್ ಮೇಲೆ. ಅಂದರೆ ಲಿಮಿಟೆಡ್ ಆಗಿ ಮುಖ್ಯವಾಗಿ ಯಾವುದೆಲ್ಲ ಬೇಕಾಗುತ್ತೆ, ಶಾಸ್ತ್ರಗಳಿಗೆಲ್ಲ ಏನೇನು ಬೇಕಾಗುತ್ತೆ ಅಷ್ಟನ್ನು ಮಾತ್ರ ಇಡ್ತಾಯಿದ್ದೀವಿ. ಮೇಯ್ನಾಗಿ ಕಜ್ಜಾಯಕ್ಕೆ ಬಂದರೆ ಕರ್ಜಿಕಾಯಿ, ಚಕ್ಲಿ, ಆಮೇಲೆ ಆ ಥರ ಸಲಾಡು ಇವುಗಳಂತೂ ಮುಖ್ಯವಾಗಿ ಬೇಕಾಗ್ತವೆ. ಹಣ್ಣಲ್ಲೂ ಕೆಲವಷ್ಟು ಹಣ್ಣುಗಳನ್ನು ಸೇರಿಸಿ ಈ ಥರ ರ್ಯಾಪರ್ ತೊಗೊಂಡಿದ್ದೆ, ನಾನು ವೈಟ್ ರ್ಯಾಪರ್ ತೊಗೊಂಡಿದ್ದೆ. ಸೊ ಅದನ್ನ ರ್ಯಾಪ್ ಮಾಡಿ ಇಡ್ತಾಯಿದ್ವಿ. ಯಾಕಂದರೆ ತುಂಬ ಜನ ಓಡಾಡ್ತಾರೆ, ಹಾಗೆ ಓಪನ್ ಮಾಡಿ ಇಡೋದಕ್ಕಿಂತ ರ್ಯಾಪ್ ಮಾಡಿಟ್ರೆ ಯಾವುದೇ ಥರ ಡಸ್ಟ್ ಬೀಳೋದಿಲ್ಲ ಮತ್ತು ನೀಟಾಗಿರುತ್ತೆ. ನೆಕ್ಸ್ಟ್ ನಾವು ತಿನ್ನಲಿಕ್ಕೂ ಕೂಡ ಈಸಿ ಆಗ್ತದೆ, ಅಂದರೆ ಯಾವುದೇ ರೀತಿ ಆರೋಗ್ಯದ ಮೇಲೆ ಪರಿಣಾಮ ಬೀರೋದಿಲ್ಲ ಅನ್ನೋ ಸಲುವಾಗಿ ಈ ಥರ ರ್ಯಾಪ್ ಮಾಡ್ತಾಯಿದ್ದೀವಿ. ಮತ್ತು ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತದಲ್ಲ, ಅದಕ್ಕೋಸ್ಕರ. ಕೆಲವೊಂದು ಕಡೆ ಏನು ಮಾಡ್ತಾರೆ ಅಂದರೆ ಈಗ ಎದುರುಗಡೆ ಇಟ್ಬಿಟ್ಟು ಬಡಿಸ್ತಾರೆ. ಸೊ ಅದು ನನಗಿಷ್ಟ ಆಗೋದಿಲ್ಲ. ನಮ್ಮನೇಲಿ ಕೂಡ ಅದನ್ನೇ ಕೇಳಿದ್ರು ಫಸ್ಟು, ಈ ಥರ ಮಾಡಿಸೋಣವಾ ಅದು ಹೆಂಗೆ ಮಾಡೋದು ಅಂತ ಕೇಳಿದಾಗ ನಾನು ಈ ಥರ ಪ್ಲ್ಯಾನನ್ನು ಹೇಳಿ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಯಾಕೆಂದರೆ ಎಲ್ಲರೂ ಕೈ ಹಾಕೋದು, ತಿನ್ನಿಸೋದು, ಇವಾಗ ಬೇರೆ ನಾವು ಎಷ್ಟು ಹೈಜಿನಿಕ್ ಆಗಿದ್ರೂ ಕೂಡ ಸಾಕಾಗೋದಿಲ್ಲ. ಹಾಗಾಗಿ ನಂಗೆ ಇಷ್ಟ ಆಗೋದಿಲ್ಲ. ನಂಗೆ ಫಸ್ಟ್ ಆಫ್ ಆಲ್ ಇಷ್ಟ ಆಗೋದಿಲ್ಲ ಎಲ್ಲ ಕೈ ಹಾಕಿ ತಿನ್ನಿಸೋದು ಮಾಡೋದೆಲ್ಲ. ಸೊ ಹಾಗಾಗಿ ನಾವು ಆದಷ್ಟು ಹೈಜಿನಿಕ್ ಮೇಂಟೈನ್ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಆರೋಗ್ಯನೂ ನೋಡ್ಕೋಬೇಕಲ್ವ. ಒಂದೇ ದಿವಸ ಫಂಕ್ಷನ್ಗೋಸ್ಕರ ಅಲ್ಲ, ಅದಕ್ಕೋಸ್ಕರ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಒಂದು ಕಡೆ ಅತ್ತೆ ಅಡುಗೆ ಕೂಡ ರೆಡಿ ಮಾಡ್ಕೊಳ್ತಾಯಿದ್ರು. ಸೊ ನಾನು ಎದ್ದು ಕೂತು ಮಾಡಲಿಲ್ಲ, ಕೂತ ಕಡೆನೇ ಎಲ್ಲ ಒಂದು ಈ ಥರ ಸಣ್ಣ ಪುಟ್ಟ ಲಾಗ್ಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೆ. ಸೊ ನಿಮಗೋಸ್ಕರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಂತಲೇ ಹೇಳ್ಬೋದು. ನಮಗಿಬ್ರಿಗೂ ಅಷ್ಟೇ ಸ್ವಲ್ಪ ಮಾತಾಡಿಕೊಂಡು ಚಿಟ್ ಚಾಟ್ ಮಾಡಿಕೊಂಡು ತುಂಬ ಫನ್ನಿಯಾಗಿ, ಖುಷಿಯಾಗಿ ಈ ಒಂದು ಪ್ಯಾಕಿಂಗೆಲ್ಲ ಮಾಡ್ತಾಯಿದ್ವಿ ಅಂತಲೇ ಹೇಳ್ಬೋದು. ಮತ್ತು ಇವತ್ತಿನ ಲಾಗಲ್ಲಿ ಸ್ಪೆಷಲ್ ಅಂದರೆ ಇದೆ, ನಮ್ಮದು ಇವತ್ತಿನ ತಯಾರಿ ಯಾವ ರೀತಿ ಮಾಡ್ಕೊಂಡ್ವಿ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಇನ್ನೇನು ಸ್ಪೆಷಲ್ ಅಂತ ಇನ್ನೇನಿಲ್ಲ. ನೆಕ್ಸ್ಟ್ ಲಾಗಲ್ಲಿ ಇನ್ನೂ ಸ್ಪೆಷಲ್ಲು ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ, ಇನ್ನೆಲ್ಲ ಫಂಕ್ಷನ್ ಆಯಿತು ಅನ್ನೋದು ತೋರಿಸ್ತೀನಿ. ನೋಡ್ಬೋದು ಆಲ್ಮೋಸ್ಟ್ ಈಗ ಎಲ್ಲದೂ ಕೂಡ ರ್ಯಾಪ್ ಮಾಡಿ ಇಟ್ಟಿದ್ದೀವಿ. ನಾಳೆ ಏನೇನೆಲ್ಲ ಬೇಕು ಎಲ್ಲದೂ ಕೂಡ ಒಂದು ಕಡೆ ಸೆಟ್ ಮಾಡಿ ಇಟ್ಟಿದ್ದೀವಿ, ಏನೂ ಮಿಸ್ ಆಗಬಾರ್ದು ಅನ್ನೋ ಸಲುವಾಗಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ನನಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನ್ನ ಒಂದು ಪ್ಲ್ಯಾನ್ ವರ್ಕ್ ಆಯಿತು ಅಂತ ಅನ್ನಿಸ್ತು. ಸೊ ಸ್ನೇಹಿತರೆ, ಇಷ್ಟೇ ಇವತ್ತಿನ ಲಾಗ್. ಹಾಗಿದ್ರೆ ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಇನ್ನೊಮ್ಮೆ ಹೇಳ್ತೀನಿ, ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ನನಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿದ್ದೀರಾ ಒಬ್ಬರು. ತುಂಬಾ ಖುಷಿ ಆಯಿತು ನಿಮ್ಮ ಕಮೆಂಟ್ಸ್ಗಳನ್ನ ಕೇಳಿ. ಕಮೆಂಟ್ಸ್ಗಳಿಗೆಲ್ಲ ಇನ್ನೊಂದು ಲಾಗಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.